ಕಾಂಗ್ರೆಸ್ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆಯಾ ಅಂತ ಕೇಳಿದ್ರೆ ಎದ್ದು ಸುಮಾರು ಟೈಮ್ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ 1.5 ತಿಂಗಳಲ್ಲೇ ಸ್ಟಾರ್ಟ್ ಆಗಿತ್ತು. ಬಿರುಗಾಳಿ, ಬೆಂಕಿ, ಬಾಯಲ್ಲೇ ಸುನಾಮಿ ಎಲ್ಲ ಶುರುವಾಗಿತ್ತು. ಕಾಂಗ್ರೆಸ್ ಒಳಗೆ ಗಿಲ್ಲಿ ದಾಂಡು ಆಟ ಶುರುವಂತೆ. ಏನು ಗಿಲ್ಲಿ ದಾಂಡು ಆಟ ಅಂದರೆ ಹೇಳ್ತೀವಿ. ಕಾಂಗ್ರೆಸ್ ನಾಯಕರ ಬಣಗಳ ಜಾಣ ರಾಜಕೀಯ ನಡೆ. ಸಚಿವರ ಡಿನ್ನರ್ ಮೀಟಿಂಗ್ನ ಅಸಲಿ ಏನು? ಡಿನ್ನರ್ ಮೀಟಿಂಗ್ಗೆ ಡಿ.ಕೆ. ಶಿವಕುಮಾರ್ಗೂ ಆಹ್ವಾನ ಇತ್ತಂತೆ. ಬೇರೆ ರೀತಿಯಲ್ಲಿ ಸಂದೇಶಗಳು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ಏನು ನೋಡೋಣ. ಡಿನ್ನರ್ ನೆಪದಲ್ಲಿ ಬಿಹಾರ ಎಲೆಕ್ಷನ್ ಕುರಿತಾಗಿ ಚರ್ಚೆಗಳನ್ನು ಮಾಡಲಾಗುತ್ತಂತೆ. ಬಿಹಾರ ಎಲೆಕ್ಷನ್ ಬಿಸಿ ಸಚಿವರಿಗೂ ಕೂಡ ತಟ್ಟುತ್ತಾ ಅಂತ. ಬಿಹಾರ ಎಲೆಕ್ಷನ್ ಬಗ್ಗೆ ವಿಪರೀತ ಹೋಪ್ಸ್ ಇದೆ ಇಂಡಿಯಾ ಒಕ್ಕೂಟಕ್ಕೆ, ಅದರಲ್ಲೂ ಕಾಂಗ್ರೆಸ್ಗೆ. ಬಿಹಾರ ಎಲೆಕ್ಷನ್ ಗೆಲ್ಲೋಕೆ ಕರ್ನಾಟಕದಿಂದ ತಂತ್ರ, ಬಿಹಾರ ಚುನಾವಣೆಗೆ ರಣತಂತ್ರ ರೂಪಿಸೋಕೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆಯಂತೆ. ಸಿಎಂ ನಿವಾಸದಲ್ಲೇ ಸೋಮವಾರ ಸಚಿವರಿಗೆ ಡಿನ್ನರ್ ಪಾರ್ಟಿಯನ್ನ ಹೀಗಾಗಿ ಕರೆಯಲಾಗಿದೆ. ಬಿಹಾರ ಎಲೆಕ್ಷನ್ಗೆ ಕೆಲಸ ಮಾಡೋರ ಬಗ್ಗೆ ಇಲ್ಲಿ ಚರ್ಚೆ ಆಗುತ್ತಂತೆ. ಡಿನ್ನರ್ ವೇಳೆ ಸಂಪುಟ ಪುನರ್ರಚನೆಯ ಚರ್ಚೆ ಅನುಮಾನ. ಪುನರ್ರಚನೆ ವಿಚಾರವನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಟ್ರೈ ಮಾಡ್ತಿದ್ದಾರೆ ಸಿಎಂ ಅಂತ. ಬಟ್ ಇಲ್ಲೆಲ್ಲ ಅದನ್ನು ಚರ್ಚೆ ಮಾಡೋದು ಅನುಮಾನ ಅಂತ. ಯಾಕಂದರೆ ಕೊಡೋದಕ್ಕೆ ಮೈಂಡಲ್ಲಿ ಅಂದ್ಕೊಂಡಿರುವ ಸಚಿವರು ಅಲ್ಲಿರ್ತಾರೆ. ಅವ್ರ ಮುಂದೆ ನಿಮ್ಮನ್ನೇ ತೆಗಿತೀವಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಅದು ಚರ್ಚೆಗೆ ಬರಲ್ಲ. ಅದು ಬಿಟ್ಟು ಬಿಹಾರ ಎಲೆಕ್ಷನ್ ವಿಚಾರ ಚರ್ಚೆಗೆ ಬರ್ಬೋದಂತೆ. ಈಗ ಸುಮಾರು ಜನರಿಗೆ ಕರ್ನಾಟಕದ ಮಿನಿಸ್ಟರ್ಸು ಮತ್ತು ನಾಯಕರು ಹೆಂಗಪ್ಪ ಅಲ್ಲಿ ಗೆಲ್ಲಿಸ್ತಾರೆ ಅಂತ ಕೇಳಿದ್ರೆ ಯೂಶಲಿ ಸ್ಟ್ರಾಟಜಿಗಳಿರ್ತವೆ. ಫಾರ್ ಎಕ್ಸಾಂಪಲ್, ಈಗ ಇತ್ತೀಚೆಗಷ್ಟೇ ನಾವು ನೋಡಿದ್ದು, ಇತ್ತೀಚೆಗೆ ಅಂದರೆ ಏನು ಮೊನ್ನೆ ಅಲ್ಲ, ತೆಲಂಗಾಣದಲ್ಲಿ ಎಲೆಕ್ಷನ್ ಆಯ್ತಲ್ಲ, ಆಗ ವಿಪರೀತವಾಗಿ ನಮ್ಮ ನಾಯಕರುಗಳು ಅಲ್ಲಿ ಹೋಗ್ಬಿಟ್ಟು ಸಭೆ ಮಾಡಿದ್ದೇನು, ಆಮೇಲೆ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದೇನು, ಜಮೀರ್ ಅಹ್ಮದ್ ಖಾನಿಂದ ಹಿಡಿದು ಎಲ್ಲರೂ ಕೂಡ ಹೋಗಿದ್ರು, ಅಲ್ಟಿಮೇಟ್ಲಿ ಅಲ್ಲಿ ಗೆದ್ದರು. ಸೊ ಅದೇ ರೀತಿ ಬಿಹಾರವನ್ನು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಕಾಂಗ್ರೆಸ್ ಗರಿವಾಗಿದೆ. ಸೊ ಯಾರ್ಯಾರು ಮಾಸ್ ಲೀಡರ್ಸ್ ಇರ್ತಾರೆ, ಜನಪ್ರಿಯ ನಾಯಕರು ಇರ್ತಾರೆ, ಮತ್ತು ಅಹಿಂದ ವೋಟ್ಗಳ ಕ್ರೋಢೀಕರಣ, ಅದಕ್ಕೂ ಕೂಡ ಈ ಹಿಂದುಳಿದ ವರ್ಗದ ನಾಯಕರ ಪಾತ್ರ ತುಂಬ ದೊಡ್ಡದಿರುತ್ತೆ. ಹೀಗಾಗಿ ಅವ್ರನ್ನೆಲ್ಲ ಕರೆಸ್ಕೊಂಡು ಚರ್ಚೆಯನ್ನು ಮಾಡ್ತಿದ್ದಾರೆ ಅನ್ನೋ ಗೊತ್ತಾಗ್ತಿದೆ.